ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಸೆಪ್ಟೆಂಬರ್ ತಿಂಗಳ 27ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ದಕ್ಷಿಣಾಯನೆ, ಶರದ್ ಋತು, ಆಶ್ವಯುಜ ಮಾಸ, ಶುಕ್ಲ ಪಕ್ಷದ ಪಂಚಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 2 ನಿಮಿಷದವರೆಗೆ ಇರಲಿದೆ. ನಂತರ ಷಷ್ಠಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಅನುರಾಧ ನಕ್ಷತ್ರ. ಇದು ಈ ದಿನ ರಾತ್ರಿ 10 ಗಂಟೆ 28 ನಿಮಿಷದವರೆಗೆ ಇರಲಿದೆ. ನಂತರ ಜ್ಯೇಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಮಧ್ಯಾಹ್ನ 12 ಗಂಟೆ 5 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಪ್ರೀತಿ ಯೋಗ. ಇದು ಈ ದಿನ ರಾತ್ರಿ 11 ಗಂಟೆ 45 ನಿಮಿಷದವರೆಗೆ ಇರಲಿದೆ. ನಂತರ ಆಯುಷ್ಮಾನ್ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕನ್ಯಾ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 13 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 43 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 42 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1 ಗಂಟೆ 44 ನಿಮಿಷದಿಂದ ಅಪರಾಹ್ನ 3 ಗಂಟೆ 15 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 46 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 43 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 48 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 36 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ಮಧ್ಯಾಹ್ನ 1 ಗಂಟೆ 26 ನಿಮಿಷದಿಂದ ಅಪರಾಹ್ನ 3 ಗಂಟೆ 14 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 8 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 16 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನ ಮುಂದೆ 12 ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ. ಅದಕ್ಕಾಗಿಯೇ ಶನಿವಾರವನ್ನ ಸ್ಥಿರವಾಸರ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ನಾವು ಮಾಡುವಂತಹ ಕೆಲಸ, ನಮ್ಮ ಉದ್ಯೋಗ, ನಮ್ಮ ಕರ್ಮ, ನಮ್ಮ ಶ್ರಮ, ನಮ್ಮ ವೃತ್ತಿಯ ಮೂಲ, ನಮ್ಮ ಚಟುವಟಿಕೆ ಇದೆಲ್ಲದಕ್ಕೂ ಕೂಡ ಕಾರಕನಾಗಿರುವಂಥವನು ಶನಿ. ಹಾಗಾಗಿ ಈ ದಿನ ಯಾರು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅಂಥವ್ರಿಗೆ ಬಹಳ ವಿಶೇಷವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ.
ಅದರಲ್ಲೂ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು, ತುಂಬ ನಿಧಾನ. ಆದರೆ ಶಾಂತಿ ಸಮಾಧಾನದಿಂದ ಸಹನೆಯಿಂದ ಈ ದಿನ ಕೆಲಸಗಳನ್ನು ಮುಂದುವರಿಸಿದ್ರೆ ಅತ್ಯುತ್ತಮವಾದ ಫಲಗಳು ಸಿಕ್ಕತ್ತೆ. ಹಾಗೆ ಇಲ್ಲಿ ಶಾಶ್ವತವಾಗಿರುವಂತಹ ಫಲಿತಾಂಶವನ್ನು ಪಡ್ಕೊಳ್ಬೇಕು ಅನ್ನುವಂಥವ್ರು ಈ ದಿನದಲ್ಲಿ ಚಟುವಟಿಕೆಗಳನ್ನು ಆರಂಭ ಮಾಡಬೇಕು. ಅದರಲ್ಲೂ ಕೆಲವರು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾರೆ. ಇಂತಹ ಸಾಧನೆ ನಮ್ಮ ಜೀವಿತದ ಕೊನೆಯವರೆಗೂ ಕೂಡ ನಮ್ಮ ಜೊತೆಯಲ್ಲೇ ಇರುತ್ತೆ. ಆದ್ದರಿಂದಲೇ ಆಧ್ಯಾತ್ಮಿಕ ಸಾಧನೆ ಮಾಡುವಂಥವ್ರಿಗೆ ಈ ದಿನ ತುಂಬ ಚೆನ್ನಾಗಿದೆ. ಜೊತೆಗೆ ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೆ ಈ ದಿನ ತುಂಬ ಪ್ರಶಸ್ತವಾಗಿದೆ. ಯಾಕೆಂದರೆ ಕಲಿತಂತಹ ವಿದ್ಯೆ ಕೊನೆಯವರೆಗೂ ಕೂಡ ನಮಗೆ ನಮ್ಮ ಜೊತೆಯಲ್ಲೇ ಇರುವಂಥದ್ದು. ಹಾಗಾಗಿ ತುಂಬ ಶಾಶ್ವತವಾದ ಫಲಿತಾಂಶಗಳು ಬೇಕು ಅನ್ನುವಂಥವ್ರು ಈ ದಿನದ ಕೆಲಸ ಕಾರ್ಯಗಳನ್ನು ಮುಂದುವರಿಸಬೇಕು. ಅದರಲ್ಲೂ ಗುರು ಹೋರಾದಲ್ಲಿ ಕೆಲಸಗಳು ಆರಂಭವಾದರೆ ಒಳ್ಳೆಯ ಫಲಿತಾಂಶಗಳೇನೋ ಸಿಕ್ಕತ್ತೆ. ಆದರೆ ಈ ಬೆಳಗಿನ ಅವಧಿಯಲ್ಲಿರುವಂತಹ ಗುರುಹೋರದ ಸಂದರ್ಭದಲ್ಲಿ ದುಷ್ಟ ಮುಹೂರ್ತ ಇರುತ್ತೆ. ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 9 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 14 ನಿಮಿಷದಿಂದ ಅಪರಾಹ್ನ 3 ಗಂಟೆ 14 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 14 ನಿಮಿಷದಿಂದ ರಾತ್ರಿ 10 ಗಂಟೆ 14 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂತಹ ಶನಿ ಹೋರಾದಲ್ಲಿ ನಿಮ್ಮ ಚಟುವಟಿಕೆಗಳು, ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ. ಏಕೆಂದರೆ ಈಗಾಗಲೇ ಹೇಳಿದಾಗೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಈ ದಿನ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 8 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 13 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 14 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 15 ನಿಮಿಷದಿಂದ ರಾತ್ರಿ 9 ಗಂಟೆ 14 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂತಹ ರವಿ ಹೋರ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಇದು ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಬೇಡಿ. ಹಾಗೆ ಯಾವುದೇ ರೀತಿಯ ಪ್ರಯಾಣದ ಒಂದು ಉದ್ದೇಶ ಇದ್ದರೆ ಅದನ್ನು ಕೂಡ ಮುಂದೂಡುವಂಥದ್ದು ಉತ್ತಮ. ಹಾಗೆ ರವಿ ಹೋರಾದಲ್ಲಿ ಹಿರಿಯರನ್ನ, ಗಣ್ಯರನ್ನ ಭೇಟಿ ಮಾಡುವಂಥದ್ದು, ಹಾಗೆ ನಿಮ್ಮ ಪ್ರಯಾಣವನ್ನ ಪ್ರಾರಂಭ ಮಾಡುವಂತಹ ವಿಚಾರ, ಇದೆಲ್ಲದನ್ನು ಕೂಡ ಈ ದಿನ ಇರುವಂತಹ ರವಿ ಹೋರಾದಲ್ಲಿ ಅಪ್ಪಿ ತಪ್ಪಿಯೂ ಪ್ರಾರಂಭ ಮಾಡಬೇಡಿ. ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ಹಾಗಾಗಿ ಈ ದಿನ ರವಿ ಹೋರ ಇರುವಂತಹ ಸಮಯ ಬೆಳಿಗ್ಗೆ 9 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 11 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 15 ನಿಮಿಷದಿಂದ ಸಂಜೆ 5 ಗಂಟೆ 16 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 13 ನಿಮಿಷದಿಂದ ರಾತ್ರಿ 12 ಗಂಟೆ 12 ನಿಮಿಷದವರೆಗೆ ರವಿ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಇರುವಂತಹ ಕುಜ ಹೋರ ಇದು ಬಹಳ ವಿಶೇಷವಾಗಿ ಕೆಲವೊಂದು ವಿರುದ್ಧವಾದ ಫಲಿತಾಂಶಗಳನ್ನು ಕೊಡುವಂಥದ್ದು. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನ ಈ ದಿನ ಇರುವಂತಹ ಕುಜ ಹೋರದಲ್ಲಿ ಮಾಡಬೇಡಿ, ತುಂಬಾ ಹಿನ್ನಡೆಯನ್ನು ಅನುಭವಿಸ್ತೀರಿ. ಹಾಗಾಗಿ ಈ ದಿನ ಈ ಕುಜಹೋರ ಇರುವಂತಹ ಸಮಯ ಬೆಳಿಗ್ಗೆ 8 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 10 ನಿಮಿಷದವರೆಗೆ. ಹಾಗೆ ಅಪರಾಹ್ನ 3 ಗಂಟೆ 14 ನಿಮಿಷದಿಂದ ಅಪರಾಹ್ನ 4 ಗಂಟೆ 15 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 14 ನಿಮಿಷದಿಂದ ರಾತ್ರಿ 11 ಗಂಟೆ 13 ನಿಮಿಷದವರೆಗೆ ಕುಜಹೋರ ಇರುವಂತಹ ಸಮಯ. ಇದನ್ನ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂದ್ರೆ ಈ ಕುಜಹೋರದಲ್ಲಿ ಪ್ರಾರಂಭವಾಗುವಂತಹ ಕೆಲಸ ಕಾರ್ಯಗಳಲ್ಲಿ ಅಷ್ಟೊಂದು ಪ್ರಗತಿ ಎನ್ನುವಂಥದ್ದು ಈ ದಿನ ಕಾಣಿಸಲ್ಲ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಮುಂದುವರಿರಿ. ಅದಕ್ಕಾಗಿಯೇ ನೀವು ಪ್ರತಿನಿತ್ಯ ಪಂಚಾಂಗವನ್ನು ನೋಡಬೇಕು, ಪಂಚಾಂಗವನ್ನು ಕೇಳಿಸ್ಕೊಳ್ಬೇಕು. ಅದರಲ್ಲಿ ಇರುವಂಥ ಮುಹೂರ್ತದ ಪ್ರಕಾರ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದು ಸಹಾಯಕವಾಗಿ ನಿಲ್ಲತ್ತೆ. ಈ ಪಂಚಾಂಗದ ವಿವರಗಳು, ಅದನ್ನು ನೀವು ನಿತ್ಯ ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಬಂಧುಗಳೇ, ಈಗ ನವರಾತ್ರಿಯ ಸಂದರ್ಭ. ನವರಾತ್ರಿಯ ಅಹೋರಾತ್ರಿಗಳ ಅಧಿದೇವತೆ ದುರ್ಗಾ ಮಾತೆ. ಈ ದುರ್ಗಾ ಮಾತೆಯ 6ನೇ ಅವತಾರವೇ ಕಾತ್ಯಾಯಿನಿ ದೇವಿಯ ಅವತಾರ. ಈ ದಿನ 6ನೇ ರೂಪವನ್ನು ಧರಿಸಿದಂತಹ ಕಾತ್ಯಾಯಿನಿ ನವದುರ್ಗೆಯರಲ್ಲಿ ಪಾರ್ವತಿಯ ಪ್ರತಿರೂಪ ಅಂತ ಹೇಳಿ ಕರೆಯುವಂಥದ್ದು.
ಹಾಗೆ ಅಮರಕೋಶದಲ್ಲಿ ಕಾತ್ಯಾಯಿನಿಯನ್ನ ಆದಿಪರಾಶಕ್ತಿ ಅಂತ ಕೂಡ ಬಣ್ಣಿಸಿದ್ದಾರೆ. ಇಲ್ಲಿ ಕಾತ್ಯಾಯಿನಿಗಿರುವಂತಹ ಅಂದ್ರೆ ಪಾರ್ವತಿಗಿರುವಂತಹ ಮತ್ತಿತರ ಹೆಸರುಗಳು ಅಂತ ಹೇಳಿದ್ರೆ ಉಮಾ, ಗೌರಿ, ಕಾಳಿ, ಹೈಮಾವತಿ, ಈಶ್ವರಿ ಮತ್ತೆ ಕಾತ್ಯಾಯಿನಿ ಅನ್ನುವಂಥದ್ದು. ಇಲ್ಲಿ ಈ ಕಾತ್ಯಾಯಿನಿ ಮಾತೆಯನ್ನ ಸೀತಾದೇವಿ ಪೂಜೆ ಮಾಡಿದ್ರು. ರಾಧೆ ರುಕ್ಮಿಣಿಯರು ಕೂಡ ಯೋಗ್ಯನಾದ ಉತ್ತಮನಾದಂತಹ ಪತಿ ಸಿಗ್ಲಿ ಅಂತ ಹೇಳಿ ಆರಾಧಿಸಿದ್ರು ಅನ್ನುವಂಥ ಒಂದು ವಿಚಾರ ಪುರಾಣಗಳಲ್ಲಿ ಉಲ್ಲೇಖಿತವಾಗಿರುವಂಥದ್ದು. ಹಾಗಾಗಿನೇ ಶಕ್ತಿ ಪ್ರಧಾನ ರೂಪಗಳಲ್ಲಿ ಒಂದಾದಂತಹ ಕಾತ್ಯಾಯಿನಿ ಮಹಿಷಾಸುರ ಮರ್ಧಿನಿಯಾಗಿ ಉಪಟಳ ನೀಡ್ತಾ ಇದ್ದಂತಹ ಮಹಿಷಾಸುರನನ್ನ ವಧೆ ಮಾಡಿದ್ಲು ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಇಲ್ಲಿ ಸಿಂಹ ವಾಹಿನಿಯಾಗಿ ತನ್ನ ರೌದ್ರ ರೂಪದಿಂದ ಅದರಲ್ಲೂ ಕೆಂಪು ವಸ್ತ್ರಗಳನ್ನು ಧರಿಸಿ ಕಾತ್ಯಾಯಿನಿ ಪ್ರಕಟವಾಗಿದ್ದಾಳೆ. ವರ್ಷಂ ಪ್ರತಿ ಆಚರಣೆ ಮಾಡುವಂತಹ ಈ ದುರ್ಗಾ ಪೂಜೆಯ ದಿನ ವಿಶೇಷವಾಗಿ ಈಕೆಯನ್ನು ಸಂತೃಪ್ತಗೊಳಿಸಲಿಕ್ಕಾಗಿ ಪೂಜೆ, ಹೋಮ, ಹವನಾದಿ ಪೂಜಾ ಕೈಂಕರ್ಯಗಳನ್ನ ನಡೆಸುವಂಥದ್ದು ಕೂಡ ಇದೆ. ಇಲ್ಲಿ ದೇವಿ ಭಾಗವತ ಪುರಾಣದಲ್ಲಿ, ದೇವಿ ಮಹಾತ್ಮೆಯಲ್ಲಿ, ಹಾಗೆ ಮಾರ್ಕಾಂಡೇಯ ಪುರಾಣಗಳಲ್ಲಿ ಈಕೆಯ ಚರಿತ್ರೆ ಉಲ್ಲೇಖಿತ ಆಗಿದೆ. ಅದರಲ್ಲೂ ಕಾಳಿಕಾ ಪುರಾಣದಲ್ಲಿ ಒರಿಸ್ಸಾ ಪ್ರಾಂತ್ಯವು ಈಕೆಯ ಆವಾಸ ಸ್ಥಾನ ಅಂತ ಹೇಳಲ್ಪಟ್ಟಿರುವಂಥದ್ದು ವಿಚಾರವನ್ನು ಗಮನಿಸಬೇಕು. ವಾಮನ ಪುರಾಣದಲ್ಲಿರುವಂತೆ ಕಾತ್ಯಾಯಿನಿ ದೇವಿ ಬ್ರಹ್ಮ, ವಿಷ್ಣು, ಮಹೇಶ್ವರರ ಪ್ರಖರ ಶಕ್ತಿಯಂಶಗಳನ್ನು ಧರಿಸಿ ಮಹಿಷಾಸುರನನ್ನ ವಧೆ ಮಾಡಲಿಕ್ಕೆ ಅವತರಿಸಿದ್ಲು ಅನ್ನುವಂಥ ಒಂದು ಉಲ್ಲೇಖ ಇದೆ. ಇಲ್ಲಿ ಕಾತ್ಯಾಯನ ಋಷಿಯ ಮಗಳಾಗಿ ಜನಿಸಿದ್ದಾಳೆ ಈಕೆ. ಇಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ಈ ಕಾತ್ಯಾಯನ ಋಷಿಯೇ ತನ್ನ ಮಗುವನ್ನ ಅಂದ್ರೆ ಈ ಕಾತ್ಯಾಯಿನಿಯನ್ನ ಪ್ರಪ್ರಥಮವಾಗಿ ಆರಾಧನೆ ಮಾಡಿ ಪೂಜೆ ಮಾಡಿದ್ರು ಅನ್ನುವಂಥ ಒಂದು ಪ್ರತೀತಿ ಇದೆ. ಆದ್ರಿಂದಲೇ ತಾಯಿಯನ್ನ ಕಾತ್ಯಾಯಿನಿ ದೇವಿ ಅಂತ ಹೇಳಿ ಕರೆಯುವಂಥದ್ದು ಈ ಕಾರಣಕ್ಕಾಗಿನೇ. ಇಲ್ಲಿ ಕಾತ್ಯಾಯಿನಿಯ ಪ್ರಖರತೆ, ಪ್ರಜ್ವಲತೆ 1,000 ಸೂರ್ಯರಿಗೆ ಸಮ ಅನ್ನುವಂಥ ಉಲ್ಲೇಖ ಇದೆ. 3 ಕಣ್ಣುಗಳನ್ನ ಉಳ್ಳಂಥವಳು, 18 ಭುಜಗಳನ್ನ ಅಂದ್ರೆ 18 ಕೈಗಳನ್ನ ಹೊಂದಿರುವಂಥವಳು, ಕಪ್ಪು ಕೇಶರಾಶಿಯನ್ನ ಹೊಂದಿರುವಂಥವಳು, ಶಿವನಿಂದ ತ್ರಿಶೂಲವನ್ನ, ವಿಷ್ಣುವಿನಿಂದ ಸುದರ್ಶನ ಚಕ್ರವನ್ನ, ವರುಣನಿಂದ ಶಂಖವನ್ನ, ಅಗ್ನಿಯಿಂದ ಕೋಲ್ಮಿಂಚನ್ನ, ವಾಯುವಿನಿಂದ ಬಿಲ್ಲನ್ನ, ಸೂರ್ಯನಿಂದ ಬಾಣಗಳನ್ನ, ಇಂದ್ರನಿಂದ ಕೋರೈಸುವಂಥ ಸಿಡಿಲನ್ನ, ಕುಬೇರನಿಂದ ಗದೆಯನ್ನ, ಬ್ರಹ್ಮನಿಂದ ಜಪಮಾಲೆಯನ್ನ ಮತ್ತೆ ಕಮಂಡಲವನ್ನ, ಕಾಳನಿಂದ ಕತ್ತಿ ಗುರಾಣಿಯನ್ನ, ವಿಶ್ವಕರ್ಮನಿಂದ ಕೊಡಲಿಯನ್ನ ಅಂದ್ರೆ ಪರಶುವನ್ನ ಪಡ್ಕೊಂಡಿದ್ದಾಳೆ ಅನ್ನುವಂಥ ಉಲ್ಲೇಖ ಇದೆ. ಇದು ಪುರಾಣಗಳಲ್ಲಿ ಹೇಳಲ್ಪಟ್ಟಿರುವಂಥದ್ದು. ಹಾಗಾಗಿ 18 ಕೈಗಳಲ್ಲೂ ಕೂಡ ಆಯುಧಗಳನ್ನ ಹಿಡಿದಿರುವಂಥವಳು ಕಾತ್ಯಾಯಿನಿ ದೇವಿ. ಈ ಆಯುಧಗಳು ಯಾಕೆ ಅಂತ ಹೇಳಿದ್ರೆ ಶತ್ರು ನಿಗ್ರಹಕ್ಕಾಗಿ. ಅದರಲ್ಲೂ ಈ ಮೈಸೂರಿನ ಆಸುಪಾಸಿನಲ್ಲಿದ್ದಂತಹ ಮಹಿಷಾಸುರ ಅನ್ನುವಂಥ ರಕ್ಕಸನನ್ನ ಕೊಲ್ಲಿಕ್ಕೆ ಕಾತ್ಯಾಯಿನಿ ದೇವಿ ಉಪಕ್ರಮಿಸ್ತಾಳೆ. ಆಕೆಯ ರೂಪ ಲಾವಣ್ಯವನ್ನ ಕಂಡಂತಹ ಮಹಿಷಾಸುರ ಆಕೆಯನ್ನ ವರಿಸಲಿಕ್ಕೆ ಮುಂದಾಗ್ತಾನೆ. ಆದರೆ ಕಾತ್ಯಾಯಿನಿ ತನ್ನ ಜೊತೆಯಲ್ಲಿ ಕದನದಲ್ಲಿ ಗೆದ್ದರೆ ಮಾತ್ರ ವಿವಾಹ ಮಾಡಿಕೊಳ್ತೀನಿ ಅನ್ನುವಂಥ ಒಂದು ಷರತ್ತನ್ನು ವಿಧಿಸ್ತಾಳೆ. ಅದರಂತೆ ಮಹಿಷಾಸುರ ಕೋಣನ ರೂಪವನ್ನು ಧರಿಸಿ ಕದನಕ್ಕೆ ಮುಂದಾಗ್ತಾನೆ. ಸಿಂಹದಿಂದ ಕೆಳಗಿಳಿದಂತಹ ಮಾತೆ ಕಾತ್ಯಾಯಿನಿ ಈ ಮಹಿಷನನ್ನು ಏರಿ ಅದನ್ನು ನಿಗ್ರಹಿಸಿ ಕತ್ತಿಯಿಂದ ಮಹಿಷನ ತಲೆಯನ್ನ ಕಡಿದು ಬಿಡ್ತಾಳೆ. ಅಂದಿನಿಂದ ಮಹಿಷಾಸುರ ಮರ್ಧಿನಿ ಈಕೆ ಅನ್ನುವಂಥ ಹೆಸರು ಕೂಡ ಪ್ರಾಪ್ತಿಯಾಗತ್ತೆ. ಈಕೆಯೇ ತುಳಜ ಭವಾನಿಯಾಗಿ ಪ್ರಕಟ ಆಗಿದ್ದಾಳೆ ಅನ್ನುವಂಥ ಒಂದು ಪ್ರತೀತಿ ಕೂಡ ಇದೆ. ಛತ್ರಪತಿ ಶಿವಾಜಿ ಮಹಾರಾಜ ಈಕೆಯನ್ನೇ ಆರಾಧನೆ ಮಾಡಿ ಕತ್ತಿಯೊಂದನ್ನ ವರವಾಗಿ ಪಡ್ಕೊಂಡಿದ್ರು ಅನ್ನುವಂಥದ್ದನ್ನ ಇತಿಹಾಸ ತಿಳಿಸತ್ತೆ. ಈಕೆಯೇ ದುರ್ಗಾ ಭವಾನಿ ಅನ್ನುವಂಥದ್ದನ್ನು ಕೂಡ ಸ್ಕಾಂದ ಪುರಾಣ ತಿಳಿಸತ್ತೆ. ಇಲ್ಲಿ ತಂತ್ರವಿದ್ಯೆಯಲ್ಲಿ ಉಲ್ಲೇಖಿತ ಆಗಿರುವಂತೆ ಶಿವನ 6 ಮುಖಗಳಲ್ಲಿ ಉತ್ತರ ದಿಕ್ಕಿನ ಮುಖದಿಂದ ಈಕೆ ಪ್ರಕಟಗೊಂಡಿದ್ದಾಳೆ ಅಂತ ಹೇಳ್ತಾರೆ. ಈ ಮುಖ ನೀಲಿ ಬಣ್ಣದಿಂದ ಕೂಡಿದ್ದು 3 ಕಣ್ಣುಗಳಿಂದ ಇರುವಂಥದ್ದು. ಈಕೆಯನ್ನೇ ದಕ್ಷಿಣ ಕಾಳಿ ಅಂತ ಹೇಳಿದ್ದಾರೆ, ಮಹಾಕಾಳಿ ಅಂತ ಕರೀತಾರೆ, ಭದ್ರಕಾಳಿ ಅಂತಾರೆ, ಏಕಜಾತೆ ಅಂತಾರೆ, ಉಗ್ರತಾರ, ತಾರಿಣಿ, ಚಿನ್ನಮಸ್ತ, ದುರ್ಗಾ, ನೀಲ ಸರಸ್ವತಿ, ಜಯದುರ್ಗ, ನವದುರ್ಗ, ವೈಶಾಲಿ, ಧೂಮವತಿ, ವಿಶಾಲಾಕ್ಷಿ, ಪಾರ್ವತಿ, ಬಗಲಮುಖಿ, ಪ್ರತ್ಯಾಂಗೀರ, ಮಾತಂಗಿ, ಮಹಿಷಾಸುರ ಮರ್ಧಿನಿ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೆದಿರುವಂಥದ್ದು ಇದೆ. ಇದನ್ನ ನಾವು ಕೆಲವೊಂದು ಸ್ತೋತ್ರಗಳನ್ನು ಹೇಳಿಕೊಳ್ಳುವಾಗ ಈ ಎಲ್ಲ ಹೆಸರುಗಳು ಕೂಡ ಸಂಬೋಧಿಸಲ್ಪಡುವಂಥದ್ದು. ಭಾಗವತ ಪುರಾಣದ 10ನೇ ಖಂಡದ 22ನೇ ಅಧ್ಯಾಯದಲ್ಲಿ ಕಾತ್ಯಾಯಿನಿ ದೇವಿಯನ್ನ ಗೋಕುಲದ ವ್ರಜ ಸ್ತ್ರೀಯರು ಆರಾಧನೆ ಮಾಡಿದ್ರು. ಶ್ರೀಕೃಷ್ಣನನ್ನೇ ಪತಿಯಾಗಿ ಕರುಣಿಸು ಅಂತ ಹೇಳಿ ವರವನ್ನ ಬೇಡಿಕೊಂಡ್ರು ಅನ್ನುವಂಥ ವಿಚಾರ ಕೂಡ ಉಲ್ಲೇಖಿತ ಆಗಿದೆ.
ಹಾಗಾಗಿ ಕಾತ್ಯಾಯನಿಯನ್ನ ಆದಿಶಕ್ತಿ ಸ್ವರೂಪಿಣಿ ಅಂತ ಹೇಳಿ ಆರಾಧನೆ ಮಾಡಿ ಪತಿಗೆ ದೀರ್ಘಾಯಸ್ಸು ಪ್ರಾಪ್ತಿಯಾಗುತ್ತೆ, ಆರೋಗ್ಯ ಭಾಗ್ಯಗಳನ್ನು ಕರುಣಿಸು ಅಂತ ಹೇಳಿ ವಿವಾಹಿತ ಸ್ತ್ರೀಯರು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದಿದೆ. ಅದರಲ್ಲೂ ಈ ಕಾತ್ಯಾಯಿನಿ ವ್ರತದಂದು ಉಪವಾಸವನ್ನು ಮಾಡುವಂಥದ್ದು ಇದೆ. ಇನ್ನು ದಕ್ಷಿಣ ಭಾರತದ ತುದಿಯಲ್ಲಿರುವಂತಹ ಕನ್ಯಾಕುಮಾರಿಯೂ ಕೂಡ ಕಾತ್ಯಾಯಿನಿ ರೂಪನೇ, ಅಂದರೆ ಕಾತ್ಯಾಯಿನಿಯ ಕನ್ಯೆಯ ರೂಪ ಈ ಕನ್ಯಾಕುಮಾರಿ ಅನ್ನುವಂಥ ವಿಚಾರ ಕೂಡ ಇದೆ. ಹಾಗಾಗಿನೇ ಕಾತ್ಯಾಯಿನಿ ತಮ್ಮೆಲ್ಲರ ಇಷ್ಟಾರ್ಥಗಳನ್ನು ನೆರವೇರಿಸಲಿ. ಹಾಗಾಗಿ ಈ ದಿನ ಭಕ್ತಿಯಿಂದ ಕಾತ್ಯಾಯಿನಿ ದೇವಿಯನ್ನ ಆರಾಧನೆ ಮಾಡಿ ಓಂ ದೇವಿ ಕಾತ್ಯಾಯನೇ ನಮಃ ಅನ್ನುವಂಥ ಮಂತ್ರವನ್ನ 108 ಸಲ ಜಪ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ಕಾತ್ಯಾಯಿನಿ ದೇವಿಯ ಅವತಾರದ ಬಗ್ಗೆ ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ರೀತಿಯ ಉಲ್ಲೇಖಗಳಿದೆ ಅನ್ನುವಂಥದ್ದನ್ನು ಗಮನಿಸಬೇಕು. ಇಲ್ಲಿ ಪುರಾಣದ ಪ್ರಕಾರ ಈ ದೇವಿಯ ಅವತಾರ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಆರಂಭ ಆಯಿತು ಅಂತ ಹೇಳ್ತಾರೆ. ಇಲ್ಲಿ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಸಪ್ತಮಿ, ಅಷ್ಟಮಿ, ನವಮಿಯ ತನಕ ಕಾತ್ಯಾಯನರು ಈಕೆಯನ್ನು ಭಕ್ತಿಯಿಂದ ಪೂಜೆ ಮಾಡಿದ್ರು ಅನ್ನುವಂಥ ಉಲ್ಲೇಖ ಕೂಡ ಇದೆ. ಇನ್ನು ದಶಮಿಯ ದಿನ ಮಹಿಷಾಸುರನ ಸಂಹಾರವಾಗಿರುವಂಥದ್ದು ಪೌರಾಣಿಕ ಇತಿಹಾಸ, ಅದು ತಮಗೆ ಗೊತ್ತಿರುವಂಥದ್ದು. ಹಾಗಾಗಿ ಇಲ್ಲಿ ಕಾತ್ಯಾಯಿನಿ ದೇವಿಯ ರೂಪ ಬಂಗಾರದಂತೆ ಹೊಳೆಯುವಂಥದ್ದು. ಇದರ ಜೊತೆಗೆ ಈಕೆಯ ವಾಹನ ಸಿಂಹವಾಹನಿಯಾಗಿ ಇರ್ತಾಳೆ. ಆದ್ರಿಂದಲೇ ಕಾತ್ಯಾಯಿನಿ ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ ಅವತಾರ ತಾಳಿದ್ಲು ಅನ್ನುವಂಥ ಒಂದು ವಿಚಾರ. ಹಾಗೆ ಯಾರು ಕಾತ್ಯಾಯಿನಿಯನ್ನ ಶ್ರದ್ಧಾ ಭಕ್ತಿಯಿಂದ ಆರಾಧನೆ ಮಾಡ್ತಾರೋ ಅವರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂಥ ಚತುರ್ವಿಧ ಪುರುಷಾರ್ಥಗಳು, ರೋಗ, ದುಃಖ, ದಾರಿದ್ರ್ಯ ನಿವಾರಣೆ, ಜನ್ಮ ಜನ್ಮಾಂತರದ ಪಾಪಗಳ ನಾಶ, ಅಲೌಕಿಕ ತೇಜಸ್ಸು, ಕಾಂತಿ, ಮನಸ್ಸಿಗೆ ಸಮಾಧಾನ, ಸಂತೃಪ್ತಿ ಸಿಕ್ಕತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ, ನಂಬಿಕೆ ಕೂಡ ಇದೆ. ಆದ್ರಿಂದಲೇ ಈ ಕಾತ್ಯಾಯಿನಿ ದೇವಿಯ ಆರಾಧನೆ ಬಹಳ ಮುಖ್ಯವಾಗಿ, ಬಹಳ ಪ್ರಧಾನವಾಗಿ ಮಾಡಬೇಕು ಅನ್ನುವಂಥದ್ದಿದೆ. ಹಾಗೆ ಈ ತಾಯಿಯ ಆರಾಧನೆಯಿಂದ ಭಯ ದೂರವಾಗುತ್ತೆ, ಧೈರ್ಯ ಬರುತ್ತೆ, ವಿಶ್ವಾಸ ಪ್ರಾಪ್ತಿಯಾಗುತ್ತೆ. ಜೊತೆಗೆ ನಮ್ಮ ಸಾಧನೆಗೆ ಬೇಕಾದಂಥ ಒಂದು ಶಕ್ತಿ ನಮಗೆ ಸಿಕ್ಕುವಂಥದ್ದು. ಆದ್ರಿಂದಲೇ ಈ ನವರಾತ್ರಿಯಲ್ಲಿ ಕಾತ್ಯಾಯಿನಿ ದೇವಿಯ ಆರಾಧನೆಯ ಮೂಲಕ ಸಕಲ ಸೌಭಾಗ್ಯವನ್ನು ಗಳಿಸ್ಕೊಂಡು ಜೀವನವನ್ನು ಶುಭಕರಗೊಳಿಸ್ಕೊಳ್ಳಿಕ್ಕೆ ಒಂದು ಉತ್ತಮ ಅವಕಾಶ ಸಿಕ್ಕಿದೆ. ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಬೇಕು ಅನ್ನುವಂಥದ್ದು ಪುರಾಣಗಳಲ್ಲಿ ಉಲ್ಲೇಖವಾಗಿರುವಂಥ ವಿಚಾರ. ಆದ್ರಿಂದಲೇ ಈ ದಿನ ಕಾತ್ಯಾಯಿನಿ ದೇವಿಯನ್ನ ಆರಾಧನೆ ಮಾಡಿ. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುಗ್ರಹದ ಅಧಿಪತಿಯಾದಂತಹ ಕಾತ್ಯಾಯಿನಿ ದೇವಿ ವಿಶೇಷ ಮಹತ್ವವನ್ನು ಪಡ್ಕೊಂಡಿರುವಂತಹ ತಾಯಿ. ಗುರುಗ್ರಹ ಜ್ಯೋತಿಷ್ಯದ ಪ್ರಮುಖ ಗ್ರಹಗಳಲ್ಲಿ ಒಂದು. ಹಾಗೆ ಈ ಗುರುಗ್ರಹದ ಉತ್ತಮ ದೃಷ್ಟಿ ವ್ಯಕ್ತಿಯ ಜೀವನದಲ್ಲಿ ಸಮೃದ್ಧಿಯನ್ನ, ಯಶಸ್ಸನ್ನ ಮತ್ತೆ ಅಪಾರವಾದ ಪ್ರಯೋಜನಗಳನ್ನ ತರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ದೇವಿಯ ಆರಾಧನೆ ಭಕ್ತರಿಗೆ ಗುರುಗ್ರಹದಿಂದ ದೊರೆಯುವಂತಹ ಎಲ್ಲ ಪ್ರಯೋಜನಗಳನ್ನು ಕೂಡ ತಂದುಕೊಡುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಜೊತೆಗೆ ಈ ಗುರುಗ್ರಹದ ತೊಂದರೆಗಳೇನಾದರೂ ಇದ್ರೆ, ಗುರುದೋಷ ಅನ್ನುವಂಥದ್ದು ಇದ್ರೆ ಅದನ್ನು ಕೂಡ ನಿವಾರಣೆ ಮಾಡಿಕೊಳ್ಳಿಕ್ಕೆ ಇಲ್ಲಿ ಸಾಧ್ಯವಾಗುತ್ತೆ ಈ ಕಾತ್ಯಾಯಿನಿ ದೇವಿಯ ಆರಾಧನೆಯಿಂದ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ, 8ನೇ ಮನೆ. ಹಾಗಾಗಿ ಸ್ವಲ್ಪ ಒತ್ತಡಗಳಿರುವಂಥ ದಿನ ಇದು. ಹಾಗೆ ಈ ದಿನದಲ್ಲಿ ನಿಮ್ಮ ಆರೋಗ್ಯ ಕೂಡ ಸ್ವಲ್ಪ ವ್ಯತ್ಯಾಸದಲ್ಲೇ ಇರುವಂತಹ ಸಂದರ್ಭ ಇದೆ. ಹಾಗಾಗಿ ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ಸ್ವಲ್ಪ ಗಮನ ಕೊಡಬೇಕು. ಇನ್ನು ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಾಗಲಿ, ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಾಗಲಿ ನಿಮ್ಮ ನಿರೀಕ್ಷೆಯಂತೆ ಪ್ರಗತಿ ಇರೋದಿಲ್ಲ. ಇದು ಕೂಡ ನಿಮಗೆ ಸ್ವಲ್ಪ ನಿರಾಸಕ್ತಿಯನ್ನು ತರಿಸುವಂಥ ಕ್ಷೇತ್ರ. ಹಾಗಾಗಿ ಹಣ ಮತ್ತು ಆಸ್ತಿ, ಐಶ್ವರ್ಯ ಇತ್ಯಾದಿಗಳ ಬಗ್ಗೆ ಈ ದಿನ ಒಲವು ಕಡಿಮೆ ಇರುವಂಥದ್ದು, ಸ್ವಲ್ಪ ವೈರಾಗ್ಯ ಭಾವ ಬರುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನದ ಪ್ರಯಾಣ ಕೂಡ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿರೋದಿಲ್ಲ. ಆದ್ದರಿಂದಲೇ ಈ ದೂರದ ಪ್ರಯಾಣ ಅನ್ನುವಂಥದ್ದಿದ್ದರೆ ಆದಷ್ಟು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಅನಿರೀಕ್ಷಿತವಾಗಿ ಕೆಲವೊಂದು ಪ್ರಯಾಣಗಳನ್ನು ಮಾಡಬೇಕಾದಂತಹ ಸಂದರ್ಭದಲ್ಲಿ ಸ್ವಲ್ಪ ಪೂರ್ವ ಸಿದ್ಧತೆಯೊಂದಿಗೆ ಮಾಡಿ. ಯಾವುದೇ ಒಂದು ಸಂದರ್ಭ ಬಂದರೂ ಕೂಡ ಸ್ವಲ್ಪ ಅಲರ್ಟ್ ಆಗಿರಬೇಕು, ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿರಾಶಾದಾಯಕವಾದಂತಹ ಸನ್ನಿವೇಶ ಮನೆಯಲ್ಲಿರುತ್ತೆ. ನೀವು ಅಂದುಕೊಂಡಂತೆ ವಾತಾವರಣ ಇರಲ್ಲ. ಹಾಗಾಗಿ ಇರುವಂಥ ವಾತಾವರಣಕ್ಕೆ ನಿಮ್ಮನ್ನು ಒಗ್ಗಿಸ್ಕೊಳ್ಬೇಕು. ಅದಕ್ಕಾಗಿಯೇ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು ಮುಂದುವರಿಯುವಂಥದ್ದು ತುಂಬ ಉತ್ತಮ.
ಇನ್ನು ನಿಮ್ಮ ಮನಸ್ಥಿತಿ ಈ ದಿನ ಅಹಿತಕರ ಘಟನೆಗಳಿಂದ ಉಂಟಾಗುವಂಥ ಕಿರಿಕಿರಿ, ಇದರಿಂದ ಕೆಲವೊಂದು ವಾದ ವಿವಾದಗಳು ಉಂಟಾಗುವಂಥದ್ದು ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ನಿಮ್ಮ ಆಲೋಚನಾ ಶಕ್ತಿಯ ಮೇಲೆ ನಂಬಿಕೆ ಇಟ್ಕೊಳ್ಳಿ. ಆಲೋಚನೆಗಳು ಯಾವಾಗಲೂ ಕೂಡ ಪಾಸಿಟಿವ್ ಆಗಿರಲಿ, ಪಾಸಿಟಿವ್ ಥಾಟ್ಸ್ ಅನ್ನುವಂಥದ್ದು ಬರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ಧೈರ್ಯವನ್ನು ಜ್ಞಾಪಿಸ್ಕೊಳ್ಳಿ. ಧೈರ್ಯದಿಂದ ಕೆಲಸ ಕಾರ್ಯಗಳನ್ನು ಕಾರ್ಯರೂಪಕ್ಕೆ ತನ್ನಿ, ಒಳ್ಳೆಯದಾಗುತ್ತೆ. ಶಿವ ಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆ, ಕುಟುಂಬದಲ್ಲಿ ಸಂತೋಷ, ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಂದ ನಿಮಗೆ ಅತ್ಯುತ್ತಮವಾದಂಥ ಸಹಕಾರ ಸಿಕ್ಕತ್ತೆ. ಹಾಗೆ ಈ ದಿನ ನೀವು ಮಾಡುವಂಥ ಎಲ್ಲ ಪ್ರಯತ್ನಗಳು ಕೂಡ ಉತ್ತಮ ಫಲವನ್ನು ನೀಡುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈ ದಿನ ಗುರುತರವಾಗಿರುವಂಥ ಕೆಲಸಗಳು, ವಿಶೇಷವಾಗಿರುವಂಥ ಕೆಲಸಗಳನ್ನು ಮಾಡಲಿಕ್ಕೆ ತುಂಬ ಅನುಕೂಲತೆಗಳು ಒದಗಿ ಬರುತ್ತೆ. ಆದರೆ ಆ ಒಂದು ಸನ್ನಿವೇಶವನ್ನು ಮಾತ್ರ ನೀವು ಸದುಪಯೋಗ ಮಾಡಿಕೊಳ್ಬೇಕು. ಇನ್ನು ಈ ದಿನದಲ್ಲಿ ಅಧಿಕಾರಿಗಳ ಜೊತೆಯಲ್ಲಾಗಲಿ, ಹಿರಿಯರ ಜೊತೆಯಲ್ಲಾಗಲಿ ಒಂದು ಚರ್ಚೆಯಲ್ಲಿ ಸ್ವಲ್ಪ ಪ್ರಗತಿ ಕಂಡುಬರುವಂಥದ್ದು ಇದೆ. ಇನ್ನು ಯಾವುದೇ ರೀತಿಯ ಸಮಸ್ಯೆಗಳು ಕುಟುಂಬದಲ್ಲಿರಲಿ ಅಥವಾ ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿರಲಿ, ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಇದೆ. ಗುರು ಹಿರಿಯರ ಸಮ್ಮುಖದಲ್ಲಿ ಈ ದಿನ ಅಂಥ ಪ್ರಯತ್ನ ನಿಮಗೆ ನಿರೀಕ್ಷಿತ ಫಲವನ್ನು ತರುತ್ತೆ. ಹಾಗೆ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒಂದು ರೀತಿಯ ಧನಾತ್ಮಕವಾದಂಥ ಫಲಿತಾಂಶ ಇರುವಂಥದ್ದು. ಹಾಗೆ ನಿಮ್ಮ ಸ್ನೇಹಿತರಿಂದ, ಸಂಬಂಧಿಕರಿಂದ ಈ ದಿನ ನಿಮ್ಮ ಒಂದು ಉಪಸ್ಥಿತಿಗಾಗಿ ಒಳ್ಳೆಯ ಆಹ್ವಾನಗಳು ಬರುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ಅನಿರೀಕ್ಷಿತ ಘಟನೆಗಳು ಮನೆಯಲ್ಲಿ ಸ್ವಲ್ಪ ತೊಂದರೆಯನ್ನು ಕೊಡಬಹುದು. ಎಲ್ಲ ಒಂದು ಕಡೆ ನಿಮಗೆ ಒಂದು ರೀತಿಯಲ್ಲಿ ಅಟೆನ್ಷನನ್ನು ಕೊಡಬೇಕು ಅನ್ನುವಂಥ ಒಂದು ಸಂದರ್ಭ ಬರ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ನಿರುದ್ಯೋಗದ ಪ್ರಯತ್ನಗಳೇನಿದೆ ಅದು ಕೂಡ ಈ ದಿನ ಯಶಸ್ಸನ್ನು ಪಡ್ಕೊಳ್ಳುವಂಥದ್ದು ಇದೆ. ಒಟ್ಟಾರೆ ಈ ದಿನ ನೀವು ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮ್ಮ ಪ್ರೀತಿ ಪಾತ್ರರ ನೆರವು ನಿಮಗಿರುತ್ತೆ. ಜೊತೆಗೆ ಸ್ಥಿರವಾಗಿರುವಂಥ ಫಲಿತಾಂಶವನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಧೈರ್ಯದಿಂದ ಅಷ್ಟೇ ಪ್ರಾಮಾಣಿಕತೆಯಿಂದ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಹಾಗೆ ದುರ್ಗಾ ಸ್ತುತಿಯನ್ನು ಮಾಡಿ ಈ ದಿನ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಯಶಸ್ವಿ ದಿನ. ಅದರಲ್ಲೂ ನಿಮ್ಮ ಕೈಯಲ್ಲಿರುವಂಥ ಕೆಲಸ ಕಾರ್ಯಗಳನ್ನು ಸಕಾಲದಲ್ಲಿ ಪೂರ್ತಿ ಮಾಡುವಂಥ ಒಂದು ಉತ್ಸಾಹ ಇರುವಂಥ ದಿನ. ಎನರ್ಜಿ ಲೆವೆಲ್ ಚೆನ್ನಾಗಿದೆ, ನಿಮ್ಮ ಕಮಿಟ್ಮೆಂಟ್ ಚೆನ್ನಾಗಿದೆ ಈ ದಿನ. ಹಾಗಾಗಿನೇ ಜವಾಬ್ದಾರಿಯಿಂದ ಕೆಲಸಗಳನ್ನು ನಿರ್ವಹಣೆ ಮಾಡುವಂಥದ್ದು, ಹಾಗೆ ಏಕಕಾಲಕ್ಕೆ 4-6 ಕೆಲಸಗಳನ್ನು ಮಾಡುವಂಥ ಸಾಮರ್ಥ್ಯ ಈ ದಿನ ನಿಮಗೆ ಒದಗಿ ಬರುತ್ತೆ. ಹಾಗಾಗಿನೇ ಈ ಯಶಸ್ವಿ ದಿನ ಅನ್ನುವಂಥದ್ದು ಈ ಕಾರಣಕ್ಕಾಗಿಯೇ ನಿಮ್ಮ ಆತ್ಮೀಯರಿಂದ ನಿಮಗೆ ಅಪರೂಪಕ್ಕೆ ಒಳ್ಳೆಯ ಸಹಕಾರ ಸಿಕ್ಕುವಂಥದ್ದು ಕೂಡ ಇರುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ತೊಂದರೆ ಇಲ್ಲ. ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ವ್ಯವಹಾರದಲ್ಲಿ, ಚಟುವಟಿಕೆಯಲ್ಲಿ ಈ ದಿನ ನಿಮಗೆ ಸಾಕಷ್ಟು ಹಣದ ನೆರವು ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮಲ್ಲಿ ಇರುವಂಥ ಸಾಮಾಜಿಕ ಸ್ಥಾನಮಾನ ಏನಿದೆ ಅದನ್ನು ಅಗತ್ಯವಿದ್ದಾಗ ಬಳಸ್ಕೊಳ್ಳುವಂಥದ್ದು ಕೂಡ ಇದೆ. ನಿಮ್ಮ ಇನ್ಫ್ಲೂಯೆನ್ಸ್ ಈ ದಿನ ಕೆಲವೊಂದು ಸಂದರ್ಭದಲ್ಲಿ ಉಪಯೋಗಕ್ಕೆ ಬರುವಂಥದ್ದು. ಹಾಗೆ ಈ ದಿನ ಮನೆಯಲ್ಲಿ ಕೆಲವೊಂದು ಸನ್ನಿವೇಶಗಳು ನಿಮ್ಮ ಮನಸ್ಸಿಗೆ ಕಿರಿಕಿರಿ ಆಗ್ಬೋದು. ಏಕೆಂದರೆ ನಿರೀಕ್ಷಿತ ಮಟ್ಟದಲ್ಲಿ ಅಂಥ ಘಟನೆಗಳು ಜರುಗಲ್ಲ. ಆದರೆ ಮನಸ್ಸಿಗೆ ಕಿರಿಕಿರಿ ಆಗೋದಕ್ಕಿಂತ ಆ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡಿ, ಇಲ್ಲ ಅದರ ಜೊತೆಯಲ್ಲೇ ತಾತ್ಕಾಲಿಕವಾಗಿ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ಆತುರದ ತೀರ್ಮಾನಗಳನ್ನು ಕೈಗೊಳ್ಳಬೇಡಿ. ಮನಸ್ಸು ನಿಮಗೆ ತುಂಬ ಪ್ರಾಂಪ್ಟ್ ಮಾಡುತ್ತೆ, ಈ ಒಂದು ತೀರ್ಮಾನ ಇರಲಿ, ಇದನ್ನು ನೀವು ಅನುಸರಣೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ನಿಮ್ಮ ಮನಸ್ಸು ಹೇಳ್ತಾ ಇರುತ್ತೆ. ಆದರೆ ಈ ದಿನ ಮನಸ್ಸಿಗಿಂತ ಹೃದಯಕ್ಕೆ ಆದ್ಯತೆಯನ್ನು ಕೊಡುವಂಥ ವಿಚಾರವನ್ನು ಈ ದಿನ ಪ್ರಿಯಾರಿಟಿಯಲ್ಲಿ ಇಟ್ಕೊಳ್ಳಿ. ಇನ್ನು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇದರಿಂದ ಮುಂದೆ ಭವಿಷ್ಯದಲ್ಲಿ ಹುಟ್ಟಬಹುದಾದಂಥ ತೊಂದರೆಗಳಿಂದ ನೀವು ಪಾರಾಗಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ದೂರದೃಷ್ಟಿ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನ ನಿಮಗೆ ಮಿಶ್ರ ಫಲವನ್ನು ನೀಡುವಂಥ ಸಂದರ್ಭ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದು ನಿಮ್ಮ ನಿರೀಕ್ಷೆಯಂತೆ ನಡೆಯಲ್ಲ. ಇನ್ನು ನಿಮ್ಮ ಆಲೋಚನಾ ಶಕ್ತಿಯ ಮೇಲೆ ಸ್ವಲ್ಪ ನಂಬಿಕೆಯನ್ನು ಇಟ್ಕೊಳ್ಬೇಕು. ನಿಮ್ಮ ಸಾಮರ್ಥ್ಯ, ನಿಮ್ಮ ಪ್ರತಿಭೆ ಇದು ನಿಮ್ಮ ಗಮನಕ್ಕೆ ಬರಬೇಕು. ಬೇರೆಯವರನ್ನು ಆಶ್ರಯ ಮಾಡಿ ಕೆಲಸ ಮಾಡಬೇಡಿ. ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಅನಿರೀಕ್ಷಿತ ಘಟನೆಗಳೇನಿದೆ ಅದು ನಿಮ್ಮ ಮನಸ್ಸಿಗೆ ಸ್ವಲ್ಪ ತೊಂದರೆಯನ್ನು ಕೊಡುವಂಥದ್ದು. ಏನೋ ಒಂದು ಸಮಸ್ಯೆ, ಅದು ಪುಟ್ಟದಾದಂತಹ ಸಮಸ್ಯೆ, ಆದರೆ ಅದನ್ನೇ ನೀವು ಯೋಚನೆ ಮಾಡಿ ದೊಡ್ಡದು ಮಾಡಿಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಯೋಜಿತ ಗುರಿಯನ್ನು ಮುಂದೂಡುವಂಥದ್ದು ಕೂಡ ಇದೆ. ಆದರೆ ನಿಮ್ಮ ಬಗ್ಗೆನೇ ನಿಮಗೆ ಸ್ವಲ್ಪ ಅಸಮಾಧಾನ ಇರುವಂಥದ್ದು. ಆ ಕಾರಣಕ್ಕಾಗಿಯೇ ಆತ್ಮವಿಶ್ವಾಸದ ಮಟ್ಟ ತೀರಾ ಕಡಿಮೆ ಇರುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಅನ್ನೋಂಥದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಆ ಸಮಸ್ಯೆಗಳನ್ನು ಹಾಗೆ ಬಿಡಬೇಡಿ. ಅದನ್ನು ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನ ಯಾವತ್ತೂ ಇರಬೇಕಾಗತ್ತೆ. ಇನ್ನು ಹೊಸ ಸಾಲಗಳನ್ನು ಮಾಡುವಂಥ ಒಂದು ಆಲೋಚನೆ ಇದ್ದರೆ ಸದ್ಯಕ್ಕೆ ಬೇಡ ಅದು. ಹಾಗೆ ಈ ದಿನ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಸ್ವಲ್ಪ ನಿರಾಶಾದಾಯಕವಾದಂಥ ಒಂದು ವಾತಾವರಣ ಇರುತ್ತೆ. ಯಾವುದೂ ಕೂಡ ನಿಮ್ಮ ಅನಿಸಿಕೆಯಂತೆ ನಡೆಯಲ್ಲ. ಹಾಗಾಗಿ ಇರುವಂಥ ಒಂದು ಪರಿಸ್ಥಿತಿಗೆ ಹೊಂದಾಣಿಕೆ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಧೈರ್ಯದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ. ನಿಮ್ಮ ಮನೆ ದೇವರನ್ನು ನಂಬಿ ಕೆಲಸ ಮಾಡಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಗಣಪತಿಯನ್ನು ಆರಾಧನೆ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳ ಯೋಗ ಇರುವಂಥ ದಿನ. ಚತುರ್ಥದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಸುಖ ಸ್ಥಾನಕ್ಕೆ ಸ್ವಲ್ಪ ಧಕ್ಕೆ ಬರುವಂಥದ್ದು ಇರುತ್ತೆ. ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅನ್ನುವಂಥ ರೀತಿಯಲ್ಲಿ ಕೆಲವರು ಲಾಭವನ್ನು ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ಇರುವಂಥ ಒಳ ಜಗಳದಿಂದ ಈ ದಿನ ಸಮಸ್ಯೆಗಳು ಸ್ವಲ್ಪ ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ. ಇನ್ನು ಬೆಲೆ ಬಾಳುವ ವಸ್ತುಗಳ ವಿಚಾರದಲ್ಲಿ ಜಾಗರೂಕರಾಗಿರಬೇಕು. ಯಾವುದೋ ಒಂದು ವಸ್ತುವನ್ನು, ದಾಖಲೆ ಪತ್ರಗಳನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ಸ್ವಲ್ಪ ಅನುಕೂಲಕರವಾದಂಥ ವಾತಾವರಣ ಇರುತ್ತೆ. ಆದರೆ ನಿಮ್ಮ ಒಂದು ದೂರದೃಷ್ಟಿಯ ಕೊರತೆಯಿಂದ, ಆತುರದ ನಿರ್ಧಾರದಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವಂಥ ಸಂದರ್ಭಗಳು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನೀವೇ ತೆಗೆದುಕೊಂಡಂಥ ತೀರ್ಮಾನದಲ್ಲಿ ಹಠಾತ್ತಾಗಿ ಬದಲಾವಣೆ ಮಾಡುವಂಥದ್ದು ಕೂಡ ಇರುತ್ತೆ. ಇನ್ನು ಇಂಥ ಒಂದು ವಿದ್ಯಮಾನಗಳೇನಿದೆ ಅದು ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಹೇಳುವಂಥದ್ದು. ಹಾಗಾಗಿ ಗಟ್ಟಿ ಮನಸ್ಸು ಮಾಡಿ ತೆಗೆದುಕೊಂಡಂಥ ನಿರ್ಧಾರದಲ್ಲೇ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ನಿಮ್ಮ ಜವಾಬ್ದಾರಿಯ ಜೊತೆಗೆ ಸಂಬಂಧಪಟ್ಟವರಿಗೂ ಕೂಡ ಜವಾಬ್ದಾರಿಯನ್ನು ಹಂಚಬೇಕು. ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು. ಒಂದು ಮ್ಯಾನೇಜರಿಯಲ್ ಸ್ಕಿಲ್ಲನ್ನು ಈ ದಿನ ತುಂಬ ಚೆನ್ನಾಗಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ತಪ್ಪು ಗ್ರಹಿಕೆ ಇದ್ದರೆ, ಕೆಲವೊಬ್ಬರ ಬಗ್ಗೆ ಪೂರ್ವಾಗ್ರಹ ಪೀಡಿತರಾಗಿದ್ದರೆ, ಪ್ರಿಜಿಡೀಸ್ ಅನ್ನುವಂಥದ್ದಿದ್ದರೆ ಆದಷ್ಟು ಅದನ್ನು ಕಡಿಮೆ ಮಾಡಿಕೊಳ್ಳಿ. ವ್ಯಕ್ತಿಯನ್ನು ಅವರ ಸ್ವಭಾವಕ್ಕೆ ಅನುಗುಣವಾಗಿ ನೀವು ಅಳಿಬೇಕಾಗತ್ತೆ. ಒಂದೆರಡು ತಪ್ಪುಗಳಿಂದಲೇ ಅವರನ್ನು ನೀವು ದೂರೀಕರಿಸುವಂಥದ್ದನ್ನು ಮಾಡಬಾರ್ದು. ಇನ್ನು ವಿಶೇಷ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಪ್ರಯತ್ನದಲ್ಲಿ ಲಾಭವೇನೋ ಇದೆ. ಆತ್ಮವಿಶ್ವಾಸದಿಂದ ನೀವು ಮುಂದುವರಿರಿ, ಒಳ್ಳೆಯದಾಗುತ್ತೆ. ಭೂವರಾಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಯಾವುದಾದ್ರೂ ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. ಕೀರ್ತಿ ಸ್ಥಾನ ಇದು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಂದ, ನಿಮ್ಮ ಚಟುವಟಿಕೆಗಳಿಂದ, ನಿಮ್ಮ ಪ್ರಯತ್ನದಿಂದ ನಿಮಗೆ ಸಮಾಧಾನ ಇರುತ್ತೆ. ಯಾವುದೇ ಒಂದು ಪ್ರತಿಫಲ ಬಂದರೂ ಕೂಡ ಅದು ಅಷ್ಟೇ ಸಾಕು ಅನ್ನುವಂಥ ಒಂದು ಸಂತೃಪ್ತಿ ಇರುತ್ತೆ. ಪಾಲಿಗೆ ಬಂದದ್ದೇ ಪಂಚಾಮೃತ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಿಮ್ಮ ಮನಸ್ಥಿತಿ ಇರುತ್ತೆ. ಹಾಗೆ ನಿಮಗೆ ಎಲ್ಲದಕ್ಕೂ ಕೂಡ ಕಾರಣವಾಗುವಂಥದ್ದು ನಿಮ್ಮ ಮನಸ್ಸು. ಈ ಒಂದು ಸತ್ಯ ನಿಮಗೆ ಅರ್ಥವಾಗುವಂಥದ್ದು ಈ ದಿನದಲ್ಲಿ. ಹಾಗೆ ಈ ದಿನ ಒಂದು ಮಾನಸಿಕ ಕ್ಷೋಭೆಗೆ ಒಳಗಾಗಿರುವಂಥ ಸಂದರ್ಭ. ಅಂಥವರು
ಅದರಿಂದ ದೂರ ಇರಬೇಕು, ಅದನ್ನು ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೀವು ಮಾಡುವಂಥ ಪ್ರಯತ್ನ ಯಶಸ್ವಿಯಾಗುತ್ತೆ. ಇನ್ನು ವೈಯಕ್ತಿಕ ಸಂಬಂಧಗಳೇನಾದರೂ ಇದ್ದರೆ, ಈ ಪರ್ಸನಲ್ ರಿಲೇಷನ್ಶಿಪ್ಪಲ್ಲಿ ಇರುವಂಥ ಕೆಲವೊಂದು ವಿದ್ಯಮಾನಗಳಿರಲಿ, ಕೆಲವೊಂದು ಗೊಂದಲಗಳಿರಲಿ, ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ದಿನ ಒಳ್ಳೆಯ ಸಮಯ. ಹಾಗೆ ನಿಮ್ಮ ಆತ್ಮಬಲ ಏನಿದೆ, ನಿಮ್ಮ ಒಂದು ಕಾನ್ಫಿಡೆನ್ಸ್ ಏನಿದೆ, ಇದರಿಂದ ಸನ್ನಿವೇಶವನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತೀರಿ. ಹಾಗೆ ಈ ದಿನ ಧೈರ್ಯ ಜಾಸ್ತಿನೇ ಇದೆ, ಆದರೆ ಅದು ಹೆಚ್ಚಾಗಬಾರ್ದು, ಮಂಡು ಧೈರ್ಯ ಆಗಬಾರ್ದು, ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ಈ ದಿನ ನಿಮ್ಮ ಮಾತುಕತೆ, ನಿಮ್ಮ ಒಂದು ವಿಚಾರಗಳನ್ನು ತಿಳಿಸುವಂಥ ಧಾಟಿ, ಹಾಗೆ ಈ ದಿನದಲ್ಲಿ ಅಭಿಪ್ರಾಯಗಳನ್ನು ಹೇಳುವಂಥದ್ದು ತುಂಬ ಪ್ರಬುದ್ಧವಾಗಿರುತ್ತೆ, ತುಂಬ ಮೆಚೂರ್ಡ್ ವೇನಲ್ಲೇ ಇರುವಂಥದ್ದು. ಹಾಗೆ ಸರಿಯಾದ ನಿರ್ವಹಣೆ, ಈ ಸಮಯ ಪಾಲನೆ, ಕರ್ತವ್ಯ ಪ್ರಜ್ಞೆ, ಇದರಿಂದ ಈ ದಿನ ನಿಮಗೆ ಒಳ್ಳೆಯ ಸ್ಥಾನಮಾನ ಸಿಕ್ಕತ್ತೆ. ನಿಮ್ಮ ಉದ್ಯೋಗದಲ್ಲಿ, ವ್ಯಾಪಾರದಲ್ಲೂ ಕೂಡ ಸಮಾಧಾನ ಇದೆ. ಒಟ್ಟಾರೆ ಈ ದಿನ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಪ್ರಗತಿ ಕಾಣ್ತಾ ಇದೆ, ಒಂದು ಲೈಫ್ ಸೆಟ್ಲ್ ಆಗ್ತಾ ಇದೆ ಅನ್ನುವಂಥ ಭಾವನೆ ತಾತ್ಕಾಲಿಕವಾಗಾದರೂ ಕೂಡ ಬರುವಂಥ ಸಂದರ್ಭ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಿಷಮರ್ಧಿನಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ದುರ್ಗಾ ಸ್ತುತಿಯನ್ನು ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ. ಇದು ಕುಟುಂಬ ಸ್ಥಾನ, ಇದು ವಾಕ್ಸ್ಥಾನ, ಇದು ಧನಸ್ಥಾನ. ಹಾಗಾಗಿ ಕುಟುಂಬದಲ್ಲಿ ನಡೆಯುವಂಥ ವಿದ್ಯಮಾನಗಳು ಮನಸ್ಸಿಗೆ ಸ್ವಲ್ಪ ಕಿರಿಕಿರಿಯನ್ನು ತರುತ್ತೆ. ಹಾಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಮಿಶ್ರ ಫಲಗಳು ಸಿಕ್ಕುವಂಥದ್ದು. ಏಕೆಂದರೆ ಕುಟುಂಬಸ್ಥರ ನೆರವೂ ಇಲ್ಲ, ಮಾರ್ಗದರ್ಶನ ಕೂಡ ಈ ದಿನ ನಿಮಗೆ ಸಿಕ್ಕಲ್ಲ, ಅದರಲ್ಲೂ ಸಮಯಕ್ಕೆ ಸರಿಯಾಗಿ ಸಿಕ್ಕಲ್ಲ. ಇನ್ನು ಕೆಲವರು ಮೇಲಕ್ಕೆ ಮಾತ್ರ ನಿಮ್ಮನ್ನು ಪ್ರೀತಿ ಮಾಡುವಂಥ ನಾಟಕವನ್ನು ಆಡುವಂಥವರು ನಿಮ್ಮ ಜೊತೆಯಲ್ಲಿರ್ತಾರೆ. ಹಿತಶತ್ರುಗಳ ರೂಪದಲ್ಲಿ ಇರುವಂಥವರು ಕೂಡ ಇದ್ದಾರೆ. ಹಾಗಾಗಿ ಅಂಥವರ ಬಗ್ಗೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಔಚಿತ್ಯಪೂರ್ಣವಾದಂತಹ ಒಂದು ಜವಾಬ್ದಾರಿಯನ್ನು ನೀವೇ ನಿರ್ವಹಣೆ ಮಾಡಬೇಕಾಗತ್ತೆ. ಈ ಸೋಮಾರಿತನವನ್ನು ಬಿಟ್ಟು ಈ ದಿನ ಕೆಲಸಗಳಲ್ಲಿ ನೀವು ತೊಡಗಿಸ್ಕೊಳ್ಬೇಕು. ಹಾಗೆ ನಿಮ್ಮ ನೈತಿಕ ಮೌಲ್ಯ ಅನ್ನುವಂಥದ್ದಿದೆ, ನಿಮ್ಮದೇ ಆದಂತಹ ಒಂದು ಪ್ರಿನ್ಸಿಪಲ್ ಅನ್ನುವಂಥದ್ದಿದೆ. ಅದಕ್ಕೆ ವಿರುದ್ಧವಾಗಿ ಯಾವ ಕೆಲಸವನ್ನು ಕೂಡ ಮಾಡಬೇಡಿ. ಯಾವುದೇ ಒತ್ತಡ ಇರಲಿ, ಯಾವುದೇ ದಾಕ್ಷಿಣ್ಯ ಇರಲಿ, ಅಲ್ಲಿ ನಿಮ್ಮನ್ನು ನೀವು ಕಾಪಾಡಿಕೊಳ್ಬೇಕು, ನಿಮ್ಮತನವನ್ನು ಉಳಿಸ್ಕೊಳ್ಬೇಕು. ಅದನ್ನು ಏನಾದರೂ ಕಾಂಪ್ರಮೈಸ್ ಮಾಡಿಕೊಂಡ್ರೆ ಈ ದಿನ ನೀವು ಅಧೋಗತಿಗೆ ಹೋಗ್ಬಿಡ್ತೀರಿ. ಇದರಿಂದ ನಿಮಗೆ ಹೊರ ಬರಲಿಕ್ಕೆ ಅಥವಾ ಮೇಲೆ ಬರಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಹಾಗಾಗಿ ಈ ದಿನ ನಿಮ್ಮ ಕ್ಷೇತ್ರದಲ್ಲಿ ಮುಂದುವರಿಬೇಕಂದ್ರೆ ಈ ನಿರ್ವಹಣಾ ಕೌಶಲ್ಯವನ್ನು ಇಟ್ಕೊಳ್ಳಿ. ಮ್ಯಾನೇಜರಿಯಲ್ ಸ್ಕಿಲ್ ಚೆನ್ನಾಗಿರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಆರಾಧನೆ ಮಾಡ್ತಾ ಇರಿ. ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ದಾರಿದ್ರ್ಯ ದಹನ ಶಿವ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು. ಮನಸ್ಸು ಈ ದಿನ ಬಹಳ ತಿಳಿಯಾಗಿದೆ. ಯಾವ ವಿಚಾರಗಳನ್ನು ಆಲೋಚನೆ ಮಾಡಬೇಕು, ಯಾವುದನ್ನು ಎಷ್ಟು ಒಂದು ರೀತಿಯಲ್ಲಿ ಪ್ರಿಯಾರಿಟಿ ಕೊಡಬೇಕು, ಎಲ್ಲವೂ ಕೂಡ ಗೊತ್ತಾಗಿರುತ್ತೆ. ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಿ ಈ ದಿನದಲ್ಲಿ. ಹಾಗೆ ಗ್ರಹ ಸ್ಥಾನಗಳು ಕೂಡ ಅನುಕೂಲಕರವಾಗಿರೋದ್ರಿಂದಲೇ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಉತ್ತಮ ಫಲ ಸಿಕ್ಕತ್ತೆ. ಅದರಲ್ಲೂ ಅರ್ಧಂಬರ್ಧ ಆಗಿ ಬಿಟ್ಟಿರುವಂತಹ ಕೆಲಸ ಕಾರ್ಯಗಳನ್ನು ಈ ದಿನ ನೀವು ತುಂಬ ಮುತುವರ್ಜಿಯಿಂದ, ಅಷ್ಟೇ ಪ್ರೀತಿಯಿಂದ ಪ್ರಾರಂಭ ಮಾಡ್ತೀರಿ. ಹಾಗೆ ಮನೆಯಲ್ಲಿ ಒಂದು ರೀತಿಯಲ್ಲಿ ಆನಂದದ ವಾತಾವರಣ ಇದೆ. ಕುಟುಂಬಸ್ಥರ ಜೊತೆಯಲ್ಲಿ ಹೆಚ್ಚು ಸಮಯವನ್ನು ಕೂಡ ಕಳೆಯುವಂಥದ್ದು. ನಿಮ್ಮ ಕಷ್ಟ ಸುಖಗಳನ್ನು ಈ ದಿನ ಹಂಚಿಕೊಳ್ಳಲಿಕ್ಕೆ ಒಂದು ಒಳ್ಳೆಯ ವೇದಿಕೆ ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ಒಂದು ಅಭ್ಯಾಸ, ನಿಮ್ಮ ಹವ್ಯಾಸ, ಇದರಿಂದ ನಿಮಗೆ ಒಂದು ಒಳ್ಳೆಯ ಸ್ಥಾನಮಾನ ಕೂಡ ಸಿಕ್ಕುವಂಥದ್ದು. ಹಾಗಾಗಿ ನಿಮ್ಮ ನಡತೆಯಲ್ಲಿ, ನಿಮ್ಮ ಮಾತಿನಲ್ಲಿ ಈ ದಿನ ವಿಶ್ವಾಸ ಇದೆ. ಜೊತೆಗೆ ನಿಮ್ಮನ್ನೇ ನಂಬಿರುವಂಥವರು, ನಿಮ್ಮನ್ನೇ ಆಶ್ರಯಿಸಿರುವಂಥವರು ಕೂಡ ಈ ದಿನ ನಿಮ್ಮಿಂದ ಏನೋ ಒಂದು ಸಹಕಾರ ಸಿಕ್ಕತ್ತೆ, ಏನೋ ಒಂದು ಸಹಾಯ ಸಿಕ್ಕತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಮನ್ನು ಭೇಟಿ ಮಾಡುವಂಥದ್ದಿದೆ. ಅವರಿಗೆ ಒಂದು ಸಾಂತ್ವನದ ಮಾತು ಹೇಳಿ, ನಿಮ್ಮ ಕೈಲಾದಂತಹ ಸಹಾಯವನ್ನು ಈ ದಿನ ಮಾಡಿ. ಆದರೆ ಈ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಎಷ್ಟೇ ಹತ್ತಿರದ ಸ್ನೇಹಿತರಾಗಲಿ, ಸಂಬಂಧಿಗಳಾಗಲಿ, ಅವರ ಜೊತೆಯಲ್ಲಿ ಈ ದಿನ ವ್ಯವಹಾರವನ್ನು ಮಾಡಬೇಡಿ. ಹಾಗೆ ಈ ದಿನ ನೀವು ಮುಂದೆ ಕಾರ್ಯರೂಪಕ್ಕೆ ತರಬೇಕಾಗಿರುವಂತಹ ಕೆಲವು ವಿಚಾರಗಳ ಬಗ್ಗೆ
ಯಾರೊಂದಿಗೂ ಕೂಡ ಪ್ರಸ್ತಾಪ ಮಾಡಬೇಡಿ. ಏಕೆಂದರೆ ನಿಮ್ಮ ಉತ್ಸಾಹಕ್ಕೆ ತಣ್ಣೀರೆರಚುವಂಥವರೇ ಈ ದಿನ ನಿಮ್ಮ ಸುತ್ತಮುತ್ತ ಇರ್ತಾರೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನ ನಿಮ್ಮ ವ್ಯಾಪಾರ, ವ್ಯವಹಾರ, ನಿಮ್ಮ ಉದ್ಯೋಗ ಇದರಲ್ಲಿ ಪ್ರಗತಿಯನ್ನು ಕಾಣುವಂಥ ದಿನ. ಒಟ್ಟಾರೆ ಮನಸ್ಸಿಗೆ ಸಮಾಧಾನ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥದ್ದು. ಅದರಲ್ಲೂ ಚಂದ್ರ 12ನೇ ಮನೆಯಲ್ಲಿದ್ದಾನೆ ನಿಮಗೆ. ಇದು ವ್ಯಯಸ್ಥಾನ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ನಿಮಗೆ ಅತೃಪ್ತಿ ಇರುವಂಥದ್ದು. ತೃಪ್ತಿ ಅನ್ನುವಂಥದ್ದೇ ಇರಲ್ಲ. ನೀವು ಯಾವುದೇ ರೀತಿಯ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಅದು ವಿವಾದಗಳಿಗೆ ಕಾರಣವಾಗಿಬಿಡತ್ತೆ. ಹಾಗಾಗಿ ಈ ದಿನ ನಿಮ್ಮ ಒಂದು ಆಲೋಚನೆಗಳನ್ನಾಗಲಿ ನಿಮ್ಮ ಅಭಿಪ್ರಾಯಗಳನ್ನಾಗಲಿ ಒಪ್ಪುವಂಥವರು ನಿಮ್ಮ ಸುತ್ತಮುತ್ತ ಇರಲ್ಲ. ಹಾಗಾಗಿನೇ ಈ ದಿನ ಯಾವುದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಹೋಗಬೇಡಿ. ಮಾತು ಕಡಿಮೆ ಮಾಡಿ, ಕೆಲಸವನ್ನು ಜಾಸ್ತಿ ಮಾಡಿ. ಇನ್ನು ಈ ದಿನ ಮಾನಸಿಕ ಕ್ಷೋಭೆ ಇರುವಂಥದ್ದು. ಏನೋ ಒಂದು ಚಿಂತೆ, ಏನೋ ಒಂದು ದುಃಖ, ಒಂದು ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇದೆ, ಆದರೆ ಅದು ಯಾಕೋ ಪರಿಹಾರ ಆಗ್ತಾ ಇಲ್ಲ. ಅಂಥ ಒಂದು ಡೋಲಾಯಮಾನವಾದಂಥ ಒಂದು ಪರಿಸ್ಥಿತಿ ನಿಮಗೆ ಈ ದಿನ ತಗಲಾಕ್ಕೊಳ್ಳುತ್ತೆ. ಆದರೆ ಈ ಗೊಂದಲ ಏನಿದೆ ಇದರಿಂದ ಹೊರಬರಬೇಕು ಅಂತ ಹೇಳಿದ್ರೆ ಗುರು ಹಿರಿಯರ ಒಂದು ಮಾರ್ಗದರ್ಶನ ನಿಮಗೆ ಬೇಕು, ಸಲಹೆ ಬೇಕು. ನೀವಾಗಿ ಈ ಒಂದು ಸನ್ನಿವೇಶ ಸರಿ ಇರುತ್ತೆ ಅಂತ ಹೇಳಿ ಊಹೆ ಮಾಡ್ಕೊಂಡು ಹೋಗುವಂಥದ್ದು ತಪ್ಪು. ಕಲ್ಪನೆಗೆ ಅವಕಾಶ ಕೊಡಬೇಡಿ. ಪ್ರಾಕ್ಟಿಕಲ್ ಆಗಿರಬೇಕು. ಅಂಥದ್ದನ್ನು ಈ ದಿನ ಆಲೋಚನೆ ಮಾಡಬೇಕು. ಇನ್ನು ಒಂದು ಪುಟ್ಟ ಕೆಲಸ ಆದರೂ ಕೂಡ ಶ್ರಮ ಜಾಸ್ತಿ ಆಗುತ್ತೆ. ಹಾಗಾಗಿ ಎಫರ್ಟ್ ತುಂಬ ಇರುತ್ತೆ. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ನಿಮಗೆ ಸಿಕ್ಕಲ್ಲ. ಇದರಿಂದ ನಿರಾಸೆ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ತುಂಬ ಎಚ್ಚರಿಕೆ ಬೇಕು. ಇನ್ನು ಪ್ರಯಾಣದ ಸಂದರ್ಭ ಕೂಡ ನಿಮಗೆ ಅಷ್ಟೊಂದು ಅನುಕೂಲ ಇಲ್ಲ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಹೆಚ್ಚುವರಿ ಜವಾಬ್ದಾರಿಗಳು ನಿಮಗೆ ದೈಹಿಕ ಶ್ರಮವನ್ನು ತರುವಂಥದ್ದಾಗತ್ತೆ. ಹಾಗಾಗಿ ಈ ಕೆಲಸ ಕಾರ್ಯಗಳನ್ನು ಬೇರೆಯವ್ರಿಗೂ ಕೂಡ ಹಂಚಬೇಕು. ಆ ರೀತಿಯಲ್ಲಿ ಈ ದಿನ ನಿಮ್ಮ ಮನಸ್ಸಿರಬೇಕು. ಅಂದರೆ ಎಲ್ಲವನ್ನೂ ಕೂಡ ನೀವೊಬ್ಬರೇ ಮಾಡುವಂಥದ್ದಲ್ಲ, ಬೇರೆಯವರು ಭಾಗಿದಾರರು ಕೂಡ ಅದರಲ್ಲಿ ಇರಬೇಕು ಅನ್ನುವಂಥದ್ದನ್ನು ನೀವು ಅಕಾಮಡೇಟ್ ಮಾಡ್ಕೊಳ್ಳಿ, ಅವರನ್ನು ಸೇರಿಸ್ಕೊಳ್ಳಿ. ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮ್ಮ ತಾಪತ್ರಯಗಳಿಗೆ ಒಂದು ರೀತಿಯಲ್ಲಿ ಅಂತ್ಯವನ್ನು ಆಡುವಂಥ ದಿನ. ಅಂದರೆ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ತೀರಿ. ಯಾವುದೇ ಒಂದು ಮೂಲದಿಂದ ಬರುವಂಥ ಸಹಕಾರವನ್ನು ಸಮರ್ಥವಾಗಿ ಬಳಸ್ಕೊಳ್ತೀರಿ. ಇದು ನಿಮಗೆ ಮತ್ತು ನಿಮ್ಮಲ್ಲಿರುವಂಥ ಒಂದು ಬುದ್ಧಿವಂತಿಕೆಗೆ ಬಹಳ ವಿಶೇಷವಾದಂಥ ಪ್ರತಿಫಲ ಸಿಕ್ಕತ್ತೆ. ಹಾಗೆ ಹೊಸ ವಾಹನ, ಭೂಲಾಭ, ಇನ್ನು ಸಂಪತ್ತಿನ ಬಗ್ಗೆ ಆಗಲಿ ಆದಾಯದ ಬಗ್ಗೆ ಆಗಲಿ ಈ ದಿನ ಹೆಚ್ಚಿನ ತಿಳುವಳಿಕೆ ಕೂಡ ಇರುತ್ತೆ. ಹಳೆಯ ಬಾಕಿ ವಸೂಲಿಯಾಗುವಂಥ ಸಂದರ್ಭ ಕೂಡ ಇದೆ. ಇನ್ನು ಸಮಾಜದ ಪ್ರಮುಖ ವ್ಯಕ್ತಿಗಳ ಜೊತೆಯಲ್ಲಿ ಈ ದಿನ ಪರಿಚಯಗಳಾಗುತ್ತೆ. ತುಂಬ ಉತ್ಸಾಹದಿಂದ ಇರ್ತೀರಿ. ಏಕೆಂದರೆ ಕೆಲವರಿಂದ ಕೆಲವೊಂದು ವಿಚಾರಗಳನ್ನು ಗ್ರಹಿಸುವಂಥದ್ದು, ಜ್ಞಾನ ಸಂಪಾದನೆ ಆಗುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ಪ್ರಬುದ್ಧವಾದ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು. ಈ ಗ್ರಹಿಕೆ ಏನಿದೆ, ಈ ಊಹೆ ಏನಿದೆ, ಅದು ನಿಮಗೆ ಸರಿಯಾದಂತಹ ಒಂದು ಫಲವನ್ನೇ ತಂದುಕೊಡುತ್ತೆ. ನಿಮ್ಮ ಆತ್ಮವಿಶ್ವಾಸವೇ ನಿಮಗೆ ಈ ದಿನ ಒಂದು ಪ್ರಬಲವಾದ ಅಸ್ತ್ರ. ಅದರಿಂದ ಕೆಲವೊಂದು ವಿಶೇಷ ಕೆಲಸಗಳನ್ನು ಮಾಡುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ನಿರ್ವಹಣಾ ಕೌಶಲ್ಯ ಇರ್ಬೋದು ಅಥವಾ ನಿಮ್ಮ ಮಾತುಗಾರಿಕೆ ಇರ್ಬೋದು, ನಿಮಗೆ ಒಳ್ಳೆಯ ಲಾಭವನ್ನು ತಂದುಕೊಡುತ್ತೆ. ಹಾಗೆ ಈ ಸ್ವಪಕ್ಷಪಾತ ಅನ್ನುವಂಥದ್ದು, ಸ್ವಾರ್ಥ ಅನ್ನುವಂಥದ್ದು ನಿಮ್ಮಲ್ಲಿ ತೀರಾ ಕಡಿಮೆ ಇರುತ್ತೆ. ಆದರೆ ಈ ದಿನ ಕೆಲವರು ಅಂಥ ಒಂದು ಪಾಠವನ್ನು ನಿಮಗೆ ಕಲಿಸ್ಬಿಡ್ತಾರೆ. ಹಾಗಾಗಿ ಈ ದಿನ ಕೂಡ ನೀವು ಸ್ವಲ್ಪ ಸ್ವಾರ್ಥಿಯಾಗಿರುವಂಥದ್ದು. ನೀವು ನಿಮ್ಮ ಕುಟುಂಬ, ನಿಮ್ಮ ಸಮಾಜ ಇದರ ಬಗ್ಗೆನೇ ಒಂದು ಪ್ರಿಯಾರಿಟಿಯನ್ನು ಕೊಡುವಂಥ ಒಂದು ಸಾಧ್ಯತೆ ಇದೆ. ಇದೆಲ್ಲವೂ ಕೂಡ ಮನಸ್ಸಿನ ಒಂದು ನಿರ್ಧಾರದಿಂದ ಬರುವಂಥದ್ದು. ಹಾಗಾಗಿ ಈ ದಿನ ಗಟ್ಟಿ ಮನಸ್ಸು ಮಾಡಿ ವಸುದೈವ ಕುಟುಂಬಕಂ ಅನ್ನುವಂಥದ್ದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಆಂಜನೇಯನ ದರ್ಶನ ಮಾಡಿಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ
1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನೀವು ಯಾವ ಕಾರ್ಯಕ್ಷೇತ್ರಕ್ಕೆ ಕೈ ಹಾಕಿದ್ರೂ ಕೂಡ ಅಲ್ಲಿ ಒಂದು ಪ್ರಗತಿ ಇದೆ, ಅಲ್ಲಿ ಒಂದು ಲಾಭ ಇದೆ, ಅಲ್ಲಿ ಒಂದು ಸಮಾಧಾನ ಇದೆ. ಹಾಗೆ ಈ ದಿನ ನಿಮ್ಮ ನಡತೆಯಿಂದ ತಪ್ಪು ಅಭಿಪ್ರಾಯ ಏನಾದರೂ ಉಂಟಾಗಿದ್ದರೆ ಅದನ್ನು ಕೂಡ ಈ ದಿನ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಆದರೆ ಈ ವ್ಯವಹಾರಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಮಾತ್ರ ದಾಖಲೆ ಪತ್ರಗಳನ್ನು ಸರಿಯಾಗಿ ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗತ್ತೆ. ಇನ್ನು ಈ ದಿನ ಗ್ರಹಸ್ಥಾನಗಳು ಅನುಕೂಲಕರವಾಗಿರೋದ್ರಿಂದ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ಫಲ ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ವ್ಯವಹಾರಗಳನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಯಾವುದೇ ಸಂಬಂಧಗಳು ಅಡ್ಡಿ ಬರಬಾರ್ದು. ವ್ಯವಹಾರವಾಗಿಯೇ ಇರಬೇಕು, ಲೆಕ್ಕಾಚಾರದಲ್ಲೇ ಮುಂದುವರಿಯಬೇಕು. ಇನ್ನು ಈ ದಿನ ಸದ್ಯಕ್ಕೆ ಹಣ ಹೂಡಿಕೆ ಅನ್ನುವಂಥದ್ದೇನಾದರೂ ಇದ್ದರೆ ಅದನ್ನು ಇನ್ನೊಮ್ಮೆ ಯೋಚನೆ ಮಾಡಿ ಮುಂದುವರಿರಿ. ಇನ್ನು ನೀವು ಖರೀದಿ ಮಾಡಬೇಕು ಅಂದ್ಕೊಂಡಿರುವಂಥ ವಾಹನ ಆಗಲಿ, ಆಸ್ತಿ ಆಗಲಿ, ಒಡವೆ ವಸ್ತ್ರಗಳಾಗಲಿ, ಇದರಿಂದ ನಿಮಗೆ ಲಾಭ ಇದೆ. ಆ ಒಂದು ನಿರ್ಧಾರದಲ್ಲಿ ನೀವು ಮುಂದುವರಿಬಹುದು. ಇನ್ನು ಯಾರಾದರೂ ನಿಮ್ಮ ಒಂದು ಪ್ರಯತ್ನಕ್ಕೆ ತಣ್ಣೀರೆರಚುವಂಥವ್ರಿದ್ದರೆ ಅವರಿಂದ ಸ್ವಲ್ಪ ದೂರ ಇರುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಸಂತೋಷವನ್ನು ತರಬೇಕು. ಅದು ನಿಮ್ಮ ಮಾತು ತರುತ್ತೆ, ನಿಮ್ಮ ನಡತೆ ತರುತ್ತೆ. ಇವೆರಡರಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಇನ್ನು ಯಾವುದೇ ಒಂದು ವಿಚಾರ ಕೂಡ ಧನಾತ್ಮಕವಾಗಿ ಇರಲಿ, ತುಂಬ ಪಾಸಿಟಿವ್ ಆಗಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಹಠಾತ್ತಾಗಿ ಕೆಲವೊಂದು ನಿರ್ಧಾರಗಳು ಬದಲಾವಣೆಯಾಗುತ್ತೆ. ಸನ್ನಿವೇಶಗಳು ನಿಮಗೆ ಅನುಕೂಲಕರವಾಗಿರಲ್ಲ. ಆದ್ದರಿಂದಲೇ ಈ ದಿನ ಸನ್ನಿವೇಶವನ್ನು ನೀವೇ ಸ್ವತಃ ಸೃಷ್ಟಿಸ್ಕೊಳ್ಬೇಕಾಗತ್ತೆ. ಇನ್ನು ಕೆಲವೊಂದು ಸಂಬಂಧಗಳಲ್ಲಿ ಈ ದಿನ ನಿಮಗೆ ಅಷ್ಟೊಂದು ಸಮಾಧಾನ ಇಲ್ಲ. ಎಲ್ಲೋ ಒಂದು ರೀತಿಯಲ್ಲಿ ಕಿರಿಕಿರಿ ಆಗುತ್ತೆ, ಒತ್ತಡಗಳು ಉಂಟಾಗುತ್ತೆ, ಸಂಬಂಧವೇ ಬೇಡ ಅನ್ನುವಂಥ ಒಂದು ತೀರ್ಮಾನಕ್ಕೆ ಬರುವಂಥದ್ದು ಕೂಡ ಇರುತ್ತೆ. ಆದರೆ ಇದೆಲ್ಲವೂ ಕೂಡ ತಾತ್ಕಾಲಿಕವಾಗಿ ಇರುವಂಥ ಒತ್ತಡಗಳಿದು, ಅಂಥ ಒಂದು ದುಃಖದ ಸನ್ನಿವೇಶ. ಹಾಗಾಗಿ ನೀವು ಮುಂದಿನ ದಿನಗಳನ್ನು ಯೋಚನೆ ಮಾಡಿ ಭವಿಷ್ಯಕ್ಕಾಗಿ ಕೆಲವೊಂದು ಸಂಬಂಧಗಳನ್ನು ಉಳಿಸ್ಕೊಳ್ಳೇಬೇಕಾಗತ್ತೆ. ಹಾಗಾಗಿ ಈ ದಿನ ಸಂಬಂಧಗಳು ಉಳಿಯುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂಥದ್ದು ಇದೆ. ಏಕೆಂದರೆ ಲೆಕ್ಕಾಚಾರ ಇಲ್ಲದ ಖರ್ಚಾಗುವಂಥದ್ದು, ಕೆಲವು ಅನಪೇಕ್ಷಿತ ಕಾರ್ಯಗಳಿಗೆ ವೆಚ್ಚ ಮಾಡುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಪಾಲುದಾರರ ವರ್ತನೆ ಕೂಡ ನಿಮಗೆ ಅಷ್ಟೊಂದು ಹಿಡಿಸಲ್ಲ. ಈ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವ್ರು ಸ್ವಲ್ಪ ಜಾಗ್ರತೆಯಿಂದ ಇರಿ. ಈ ದಿನದಲ್ಲಿ ಮಾನಸಿಕ ಕ್ಷೋಭೆ ಉಂಟಾಗುವಂಥದ್ದು, ಯಾವುದೋ ಒಂದು ಚಿಂತೆ ನಿಮ್ಮನ್ನು ಆವರಿಸ್ಕೊಳ್ಳುತ್ತೆ. ಆದ್ದರಿಂದಲೇ ನಿಮ್ಮ ಒಂದು ಯೋಗ್ಯತೆಯ ಮೇಲೆ ನಂಬಿಕೆ ಇಟ್ಟು ಕೆಲಸಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ನಿಮ್ಮ ಆತ್ಮಬಲದಿಂದಲೇ ಸನ್ನಿವೇಶಗಳನ್ನು ಎದುರಿಸಬೇಕು. ಯಾವುದೇ ಒಂದು ವಿಚಾರದಲ್ಲೂ ಕೂಡ ಬೇರೆಯವರನ್ನು ಹೆಚ್ಚು ಅವಲಂಬನೆ ಮಾಡಬೇಡಿ. ಇನ್ನು ಈ ದಿನ ನೀವು ಆರೋಗ್ಯ ಸಮಸ್ಯೆಗೆ ಒಳಗಾಗುವಂಥದ್ದು, ಕಣ್ಣಿನ ತೊಂದರೆ, ಅದರಲ್ಲೂ ವಿಶೇಷವಾಗಿ ಸ್ವಲ್ಪ ಗಮನ ಕೊಡಿ. ಇನ್ನು ನಿಮ್ಮ ಕೋಪ ತಾಪಗಳನ್ನು, ಸಿಟ್ಟು ಸೆಡವು ಏನಿದೆ ಅದನ್ನು ಸ್ವಲ್ಪ ದೂರ ಇಡಿ, ಒಳ್ಳೆಯದಾಗತ್ತೆ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.